ಬೆಳಗಾವಿ ನಗರದಲ್ಲಿ ಬಸ್ ಹತ್ತೋಕೆ ಜೀವವನ್ನೇ ಪಣಕ್ಕಿಡುವಂಥ ಪರಿಸ್ಥಿತಿ ನಿರ್ಮಾಣ ಇರುವಂಥದ್ದು. ನಾನೀಗ ಬಸ್ ನಿಲ್ದಾಣದಲ್ಲೇ ಇದ್ದೇನೆ. ಸದ್ಯ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ನೋಡ್ಬೋದಾಗಿದೆ ನೀವೀಗ ವಿದ್ಯಾರ್ಥಿಗಳು ಫುಟ್ಬೋರ್ಡ್ ಮೇಲೆ ಜೀವ ಕೈಯಲ್ಲೇ ಹಿಡಿದುಕೊಂಡು ನಿಂತಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸ್ವಲ್ಪ ಯಾಮಾರಿದ್ರು ಕೂಡ ಇಲ್ಲಿ ಜೀವಕ್ಕೆ ಕೂತಿರುವಂಥದ್ದು. ಈ ರೀತಿ ಪರಿಸ್ಥಿತಿ ಕೇವಲ ಒಂದು ಬಸ್ ಇಂದಲ್ಲ, ಬಹುತೇಕ ಎಲ್ಲ ಬಸ್ಗಳು ಈ ರೀತಿ ಫುಲ್ ಆಗಿ ಸಂಚರಿಸ್ತಾ ಇರುವಂಥದ್ದನ್ನು ನೀವೀಗ ನೋಡ್ಬೋದಾಗಿದೆ. ಬಹುತೇಕ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಫುಟ್ಬೋರ್ಡ್ ಮೇಲೆ ನಿಂತು ಹೋಗುವಂಥ ಪರಿಸ್ಥಿತಿ ಸದ್ಯ ಈಗ ಬಸ್ಗಳಲ್ಲಿ ನಿರ್ಮಾಣ ಆಗಿರುವಂಥದ್ದು. ಯಾವುದೇ ಇದು ಬಸ್ ನಿಲ್ದಾಣದಲ್ಲೇ ಇಂಥದ್ದೊಂದು ಪರಿಸ್ಥಿತಿ ಅದೇ. ಆದರೆ ಬಹುತೇಕ ಬಸ್ ನಿಲ್ದಾಣದಿಂದ ಹೊರಗಡೆ ಹೋದಂತಹ ಬಸ್ಗಳಿಗೆ ಅಲ್ಲಿ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ, ಪ್ರಯಾಣಿಕರು ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ, ಅಚಾತುರ್ಯ ಆದರೆ ಯಾರು ಇವರ ಜೀವಕ್ಕೆ ಜವಾಬ್ದಾರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಒಂದು ಕಡೆ ಬಸ್ ನಿಲ್ದಾಣದಲ್ಲಿ ಸೀಟ್ ಹಿಡಿಯೋಕ್ಕೂ ಕೂಡ ವಿದ್ಯಾರ್ಥಿಗಳು ಹರಸಾಹಸ ಪಡುವಂಥ ದೃಶ್ಯಾವಳಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಫುಟ್ಬೋರ್ಡ್ಗಳ ಮೇಲೆ ಕೂಡ ವಿದ್ಯಾರ್ಥಿಗಳು ನಿಂತು ಜೀವ ಪಣಕ್ಕಿಟ್ಟು ಸಂಚಾರ ಮಾಡುವಂಥದ್ದು ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥದ್ದು. ಸದ್ಯ ಈಗ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲೇ ಈ ಒಂದು ದೃಶ್ಯಾವಳಿಗಳು ಕಂಡು ಬರ್ತಾ ಇರುವಂಥದ್ದು. ಈಗೊಂದು ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳು ವೈರಲ್ ಆಗುವಂಥದ್ದನ್ನು ಕೂಡ ನೀವೀಗ ನೋಡಿರಬಹುದಾಗಿದೆ. ಸೊ ಹೊರಗಡೆ ಭಾಗದಲ್ಲಿ ಅಂದರೆ ಬೆಳಗಾವಿಯ ಕಾಲೇಜು ರಸ್ತೆಯಲ್ಲೇ ಆ ಒಂದು ಏನು ವಿಡಿಯೋ ವೈರಲ್ ಆಗ್ತಾ ಇದೆ ಅದು ಬಸ್ಸಿಂದು ನಾನೀಗ ತೋರಿಸ್ತಾ ಇದ್ದೇನೆ. ಆ ಬಸ್ಸು ಕೂಡ ಈಗ ಬಸ್ ನಿಲ್ದಾಣದಲ್ಲೇ ಇದೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ. ಸಣ್ಣ ಪುಟ್ಟ ಏನು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಚಿಕ್ಕ ಚಿಕ್ಕ ಬಸ್ಗಳಲ್ಲಿ ಸೀಟ್ ಹಿಡಿಯೋಕೆ ಒಂದು ಕಡೆ ಮುಗಿ ಬೀಳ್ತಾ ಇದ್ರೆ, ಮತ್ತೊಂದು ಕಡೆ ಫುಲ್ ಆಗಿರುವಂಥ ಬಸ್ಗಳನ್ನು ಫುಟ್ಬೋರ್ಡ್ಗಳ ಮೇಲೆ ನಿಂತ್ಕೊಂಡು ಸಂಚಾರ ಮಾಡುವಂಥದ್ದು ಕೂಡ ಅಪಾಯಕಾರಿ ಇದ್ರೂ ಕೂಡ ಅನಿವಾರ್ಯವಾಗಿ ಸಂಚರಿಸುವಂಥ ಪರಿಸ್ಥಿತಿ ನಿರ್ಮಾಣ ಇರುವಂಥದ್ದು. ಈಗೇನು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಇದೇ ಒಂದು ಬಸ್ಸಿನ ದೃಶ್ಯಾವಳಿಗಳದು. K21F2132 ಕ್ರಮ ಸಂಖ್ಯೆ ಇರುವಂಥದ್ದು. ಸದ್ಯ ಈಗ ಆ ಬಸ್ನ ದೃಶ್ಯಾವಳಿಗಳು ಕೂಡ ನೀವೀಗ ಗಮನಿಸಬಹುದಾಗಿದೆ. ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ಬಸ್ಗಳ ಕೊರತೆ ಇದೆಯಾ ಅಥವಾ ಏನು ಆ ರೂಟ್ಗೆ ಹೋಗುವಂಥ ಬಸ್ಗಳ ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬಸ್ ನಿಲ್ದಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳೇ ಇರುವಂಥ ಕಾರಣಕ್ಕಾಗಿ ಸೊ ಆ ರೂಟ್ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳನ್ನು ಬಿಡಬೇಕನ್ನುವಂಥ ಒತ್ತಾಯ ಕೂಡ ಸಾಕಷ್ಟು ಬಾರಿ ಇರುವಂಥದ್ದು. ಅಷ್ಟಾಗಿಯೂ ಕೂಡ KSRTC ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಬಹುತೇಕ ಅನಿವಾರ್ಯವಾಗಿ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ವಿದ್ಯಾರ್ಥಿಗಳು ಫುಟ್ಬೋರ್ಡ್ಗಳ ಮೇಲೆ ನಿಂತು ಪ್ರಯಾಣ ಮಾಡುವಂಥ ಪರಿಸ್ಥಿತಿ ಸದ್ಯ ಈಗ ಬೆಳಗಾವಿಯ ಬಸ್ ನಿಲ್ದಾಣಗಳಲ್ಲಿ ಮತ್ತು ಬೆಳಗಾವಿಯ ಪ್ರತಿಯೊಂದು ಬಸ್ ಸ್ಟಾಪ್ಗಳಲ್ಲೂ ಕೂಡ ಕಂಡು ಬರ್ತಾ ಇರುವಂಥದ್ದು. ಬೆಳಗಾವಿಯ KSRTC ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಸೊ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಅದರ ಜೊತೆಗೆ ಯಾರಿಗಾದರೂ ಜೀವ ಹಾನಿ ಆದರೆ ಇದಕ್ಕೆ ಯಾರು ಜವಾಬ್ದಾರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಫುಟ್ಬೋರ್ಡ್ಗಳ ಮೇಲೆ ವಿದ್ಯಾರ್ಥಿಗಳು ನಿಂತ್ಕೊಂಡು ಸಂಚಾರ ಮಾಡ್ತಾ ಇದ್ದಾರೆ. ಇದನ್ನು ತಡೆಯುವಂಥ ನಿಟ್ಟಿನಲ್ಲೂ ಕೂಡ ಕ್ರಮ ವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನು ಆ ರೂಟ್ಗಳಿಗೆ ಬಿಡುವಂಥ ಕೆಲಸ ಆಗಬೇಕಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.